ಎಲ್ಲಪ್ಪ ನಿಮ್ಮ ಸಾರ್? ಅಲ್ಲಿ ಸರ್. ಹಾಂ. ಹಲೋ ಸರ್, ವೆಲ್ಕಮ್ ಸರ್, ವೆಲ್ಕಮ್ ಟು ಶಾಪ್ ಸರ್. ಭಾಳ ದಿನ ಆಯ್ತು ನಿಮ್ಗೆ ಇಲ್ಲಿ ನೋಡಿ. ಫಿಲಿಮಲ್ಲಿ ಇದ್ನಲ್ಲ, ಫಿಲಿಮ್ ಶೂಟಿಂಗಲ್ಲಿ ಇದ್ವಿ. ಶಿಖಂಡಿ ಮೂವಿ ಕಂಪ್ಲೀಟ್ ಆಯಿತು. ಫಸ್ಟ್ ಪ್ರೊಡಕ್ಷನ್ ವರ್ಕ್. ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್. ಯಾವಾಗ ರಿಲೀಸ್ ಮಾಡ್ತೀರಾ ಸರ್? ಮೋಸ್ಟ್ಲಿ ಫೆಬ್ ಆರ್ ಮಾರ್ಚ್. ಓ ಗ್ರೇಟ್ ಸರ್, ಗ್ರೇಟ್. ಹಾಂ, ನಾನು ಯಾಕೆ ಬಂದೆ ಅಂದರೆ ಏನು ಪೊಲೀಸರು ಬಂದರು ಅಂತ ಕೇಳ್ಪಟ್ಟೆ. ಅಸಲು ಏನಂತ ವಿಚಾರಿಸೋಣ ಅಂತ ಬಂದೆ. ಇಲ್ಲ ಸರ್, ಏನಿಲ್ಲ. ಅದು ಯಾರೋ ಕಂಪ್ಲೇಂಟ್ ಮಾಡಿದ್ರಂತೆ, ಗೋಲ್ಡ್ ಕಮ್ಮಿ ರೇಟಲ್ಲಿ ಕೊಡ್ತಿದ್ದಾರಂತೆ. ಅದು ಏನಿಲ್ಲ ಸರ್. ಮತ್ತೆ ಅವ್ರು ಕರಿಗೆ ಎಕ್ಸ್ಪ್ಲೇನ್ ಮಾಡಿದೆ. ಅವರೇ ಮತ್ತೆ ಅವ್ರ ವೈಫ್ ಕರ್ಕೊಂಡು ಬಂದು ಶಾಪಿಂಗ್ ಮಾಡ್ಕೊಂಡು ಹೋದ್ರು ಸರ್. ಓಕೆ, ಕ್ಲಾರಿಫೈ ಆಯ್ತಲ್ಲ? ಆಯ್ತು ಸರ್, ಎಲ್ಲ ಚೆನ್ನಾಗಿದೆ ಸರ್. ಹೊಸ ಸ್ಟಾಕ್ ಭಾಳ ಬಂದಂಗಿದೆ. ಹೌದು ಸರ್, ಭಾಳ ತರಿಸಿವಿ. ಇದು ಮಧ್ಯ ಅದು ರೀಲ್ ಆದಮೇಲೆ ಭಾಳ ಜನ ಬರ್ತಿದ್ದಾರೆ ಸರ್. ಮತ್ತೆ ನೋಡಿ ಸರ್, ಇದು ಬ್ಯಾಂಗಲ್ಸ್ ನೋಡಿ ಹೆಂಗಿದೆ. ನೀವು ಕೂಡ ಓಲ್ಡ್ ಜ್ಯುವೆಲ್ಲರ್ ಅಲ್ಲ ಸರ್? ಹೆಂಗ್ ಫಿನಿಶಿಂಗ್ ಹೆಂಗಿದೆ ನಿಮ್ಮ? ಭಾಳ ಚೆನ್ನಾಗಿದೆ. ಗೋಲ್ಡ್ ತರ ಕಾಣ್ತಾ ಇದೆ ಸರ್. ನೋಡಿ, ಗೋಲ್ಡೇ ಇದು ನೋಡಿ ಸರ್, ಆಂಟಿಕ್ ಫಿನಿಶ್ ಅಲ್ಲಿ ಎಲ್ಲ ಸೆಟ್ಸ್ ಗಿಟ್ಸ್ ಭಾಳ ಇದಾವೆ ಸರ್. ಓಕೆ, ಮೇನ್ ಏನಂದ್ರೆ ಸರ್, ನಮ್ಮಲ್ಲಿ ಇವಾಗ ಮೇನ್ ಗೋಲ್ಡ್ ತರ ಕಾಣ್ತಾ ಇದೆ ಒಂದು. ಆಮೇಲೆ 50% ಆಫ್ ಕೊಡ್ತಾ ಇದೀವಲ್ಲ ಸರ್, 50% ಬೈ ಬ್ಯಾಕ್ ಕೊಡ್ತಾ ಇದ್ದೀವಿ. ಅದು ಆಮೇಲೆ ಇವಾಗ ಈ ಬ್ಯಾಂಗಲ್ಸ್ ಅನ್ಕೊಳ್ರಿ 100,000 ಮಾಡಕ್ ಹೋದ್ರೆ 5 ಲಕ್ಷ ಆಗುತ್ತೆ ಸರ್. ಇವಾಗ ನಮ್ಮ ಕಡೆ 100,000 ಅಲ್ಲಿ ತಗೊಂಡು ಮತ್ತೆ 6,000 ವಾಪಸ್ ಕೂಡ ಬರ್ತೈತೆ. ವಾಪಸ್ ಆದ್ಮೇಲೆ ಫುಲ್ ಗೋಲ್ಡ್ ತರ ಕಾಣ್ತೈತೆ. ಏನ್ ಜಲ್ದಿ ಆಗಲ್ಲ ಸರ್. ಫಂಕ್ಷನ್ ಹಾಕಿದ್ರೆ 1-2 ಇಯರ್ಸ್ ಆರಾಮಾಗಿ ಬರುತ್ತೆ. 1-2 ಇಯರ್ಸ್ ಆರಾಮಾಗಿ ಬರುತ್ತೆ ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಏನು ಸೇಫ್ಟಿ ಇಶ್ಯೂಸ್ ಭಾಳ ಇದೆಯಲ್ಲ ಸರ್ ಈ ಮಧ್ಯ. ಸರ್ ಇವಾಗ ನಿಮ್ಮ ಚೈನ್ ಇದೆ ನೋಡಿದ್ರೆ ಒಂದು 30-40 ಗ್ರಾಮ್ ಕಾಣ್ತಾ ಇದೆ ಸರ್. ಇವಾಗ ತೊಗೊಂಡ್ರೆ ಒಂದು 5-6 ಲಕ್ಷ ಆಗ್ತದೆ. ಮೇಕಿಂಗ್ ಚಾರ್ಜಸ್ ಒಂದು 50,000 ಆಗ್ತದೆ. ಎಲ್ಲ ಬೆಂಗಳೂರು ಶೂಟಿಂಗ್ ಹೋದ್ರೆ ಎಷ್ಟು ರಿಸ್ಕ್ ಅಲ್ಲ ಸರ್. ಅದಕ್ಕೋಸ್ಕರ ನೋಡ್ರಿ, ಸೇಮ್ ಚೈನ್ ನಮ್ಮ ಕಡೆ ಇದೆ. ಇದು ಕೂಡ ಸೇಮ್ ನಿಮ್ಗೆ 15,000 ಅಲ್ಲಿ ಬಂದ್ಬಿಡ್ತದೆ. ನಮ್ದು ನೋಡಿ ಮಾಡಿಸಿದ್ರೆ ಡಿಸೈನ್ ಅಂದ್ರೆ ಒಳ್ಳೆ ಡಿಸೈನ್ ಅಲ್ಲ ಸರ್, ನೋಡಬೇಕು. ಮತ್ತೆ ಈ ತರ ನೋಡಿ ಸೇಫ್ಟಿ ಇಶ್ಯೂಸ್ಗೋಸ್ಕರ ಕೂಡ ಬರ್ತಿದ್ದಾರೆ ಸರ್ ಜನ. ಮತ್ತೆ ಏನ್ ಸರ್, ನೀವು ಕೂಡ ಜ್ಯುವೆಲ್ಲರ್ ಇದ್ದೀರಿ, ಏನ್ ಸರ್ ಗೋಲ್ಡ್ ಇಷ್ಟು ಏರಿದೆ ಅಲ್ಲ ರೇಟ್? ನಾವು ಲೈಫ್ ಟೈಮಲ್ಲಿ ಅನ್ಕೊಂಡಿಲ್ಲ ಇಷ್ಟಾಗುತ್ತೆ ಅಂತ. 1,35,000 ಸರ್ ಇವತ್ತು. 1,35,000. ಮತ್ತೆ ಸಿಲ್ವರ್ ಕೂಡ ಜಾಸ್ತಿ ಆಯಿತು. ಏನೆಂತಿದ್ದಾರೆ ಸರ್ ನಿಮ್ಮ ಸಪ್ಲೈಯರ್ಸ್ ಮೇಲೆ? ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೀವು ಟ್ರೇಡಿಂಗ್ ಅಲ್ಲಿ ಇದ್ರಲ್ಲ? ಹೌದು ಸರ್, ಭಾಳ ವರ್ಷ ಮಾಡಿದೀವಿ ಸರ್ ಟ್ರೇಡಿಂಗ್ ಗೋಲ್ಡ್ ಅಲ್ಲಿ. ನಿಮ್ಮ ಅಭಿಪ್ರಾಯ ಏನು? ಇಲ್ಲ ಸರ್, ಇಂಟರ್ನ್ಯಾಷನಲ್ ಇಶ್ಯೂಸ್ ಭಾಳ ಇದೆ ಸರ್. ಭಾಳ ಜನಕ್ಕೆ ಗೊತ್ತಿಲ್ಲ. ಏನಂದ್ರೆ ಇವಾಗ ಟ್ರಂಪ್ ಬಂದ್ಮೇಲೆ ಅಮೆರಿಕನ್ ಪಾಲಿಸೀಸ್ ಬೇಸಿಲ್ಲ ಅಂದ್ರೆ ಆಲ್ ಕಂಟ್ರೀಸ್ ವಾಂಟ್ ಟು ಮೂವ್ ಅವೇ ಫ್ರಮ್ ದ ಡಾಲರ್ ಸರ್. ಅದಕ್ಕೋಸ್ಕರ ಸೆಂಟ್ರಲ್ ಬ್ಯಾಂಕ್ಸ್ ಬೈ ಮಾಡ್ತಾರೆ. ನಾವು ಅನ್ಕೊಂಡಿವಿ ಜ್ಯುವೆಲ್ಲರಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ದೀಪಾವಳಿ ಬಂದಿದೆ, ಅದು ಬಂದಿದೆ ಅಂತ, ಮ್ಯಾರೇಜ್ ಸೀಸನ್, ಅದು ಏನಿಲ್ಲ ಸರ್. ಯಾಕಂದ್ರೆ ಇಂಡಿಯಾದು ಟೋಟಲ್ ಗೋಲ್ಡ್ ಪ್ರೊಡಕ್ಷನ್ ಏನಿದೆ ಅದು ಹಂಗೆ ನಿಂತಿದೆ ಸರ್. ಲಾಸ್ಟ್ 10 years ಇಂದ ಇಂಡಿಯಾ ಎಷ್ಟು ಇಂಪೋರ್ಟ್ ಮಾಡ್ತಾ ಇದೆ ಅದು ಮಾಡ್ತಾನೆ ಇದೆ. ಬಟ್ ಇದು ಟ್ರಂಪ್ ಇಶ್ಯೂಸ್ ಇಂದ ಸೆಂಟ್ರಲ್ ಬ್ಯಾಂಕ್ಸ್ ಭಾಳ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೆಂಗಿದೆಲ್ಲ ಸರ್, ಎಲ್ಲ ಕಂಟ್ರೀಸ್ ರಿಸರ್ವ್ ಬ್ಯಾಂಕ್ಸ್ ಇರ್ತಾವೆ ಸರ್. ಅವರೆಲ್ಲ ಗೋಲ್ಡ್ ಡಾಲರ್ ಇಂದ ಹೊರಗೆ ಬರ್ಬೇಕಂತ ಗೋಲ್ಡ್ ಮಾಡ್ತಿದ್ದಾರೆ ಸರ್. ಇನ್ನೊಂದು ಇಶ್ಯೂ ಏನಿದೆ ಸರ್, ಭಾಳ ಜನ ಗೊತ್ತಿಲ್ಲ ಸರ್. ಒಂದು ಟೀಥರ್ ಅಂತ ಒಂದು ಕಂಪನಿ ಇದೆ ಸರ್ USA ಅಲ್ಲಿ. ಅದು ವಾಟ್ ಈಸ್ ಡೂಯಿಂಗ್ ಇಟ್ ಈಸ್ ಗಿವಿಂಗ್ ಎ ಕ್ರಿಪ್ಟೋ ಕರೆನ್ಸಿ ಬ್ಯಾಕ್ಡ್ ಬೈ ಗೋಲ್ಡ್ ಸರ್. ಅಂಡ್ ಯು ವಿಲ್ ನಾಟ್ ಬಿಲೀವ್ ಸರ್, ಲಾಸ್ಟ್ ಇಯರ್ ದೇ ಬಾಟ್ 100 tons ಆಫ್ ಗೋಲ್ಡ್ ಸರ್. ಔಟ್ ಆಫ್ ಕ್ರಿಪ್ಟೋ ಬ್ಯಾಕಿಂಗ್ ಅಂತ 100 tons ಆಫ್ ಗೋಲ್ಡ್ ಮಾಡಿ ಅದು ಟೀಥರ್ ಗೋಲ್ಡ್ ಅಂತ ಅದು ಟ್ರೇಡಿಂಗ್ ಆಗ್ತಾ ಇದೆ ಅಮೆರಿಕಾದಲ್ಲಿ. ಅದು ಒಂದು ಡಿಮ್ಯಾಂಡ್ ಭಾಳ ಬಂದಿದೆ. ಮತ್ತೆ ಇನ್ನೊಂದು ಇಶ್ಯೂ ಏನಂದ್ರೆ ETF ಅಂತ ಇರ್ತದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್. ಅಮೆರಿಕಾದಲ್ಲಿ ಯೂಶಲಿ ಎವ್ರಿ ಇಯರ್ $5 to $10 billion ಇನ್ವೆಸ್ಟ್ ಆಗುತ್ತೆ ಸರ್. 2023, 24, 22 ಅಲ್ಲಿ ನೋಡಿದ್ರೆ ಡಾಟಾ. 2025 ಅಲ್ಲಿ $64 billion ಇನ್ವೆಸ್ಟ್ ಆಗಿದೆ ಸರ್ ETF, ಗೋಲ್ಡ್ ETF ಅಲ್ಲಿ. ದಟ್ ಕಮ್ಸ್ ಟು ಆಲ್ಮೋಸ್ಟ್ 400 tons. ಸೊ ಅದಕ್ಕೋಸ್ಕರ ಗೋಲ್ಡ್ ಮುಂದೆ ನೋಡಿದ್ರೆ, ಪಾಲಿಸೀಸ್ ನೋಡಿದ್ರೆ, ವಾರ್ ಸಿಚುವೇಶನ್ಸ್ ನೋಡಿದ್ರೆ ಕಡಿಮೆ ಆಗೋದು ಭಾಳ ಕಷ್ಟ ಸರ್. 10% ಕರೆಕ್ಷನ್ ಬಂದರೆ ಬರ್ಬೋದು, 10-15%. ಬಟ್ ಲಾಂಗ್ ಟರ್ಮಲ್ಲಿ ದಿಸ್ ವಿಲ್ ಬಿ ದ ಕಮಾಡಿಟಿ ಟು ಹೋಲ್ಡ್ ಸರ್. ಆ್ಯಂಡ್ ಇನ್ನೊಂದು, ಅದರಿಂದ ನಿಮ್ಗೆ ಒಳ್ಳೇದು ತಾನೆ? ನಮಗೆ ಒಳ್ಳೇದು ಸರ್. ನಾನು ಕೂಡ ಅದೇ ಹೇಳ್ತಾ ಇದ್ದೀನಿ ಸರ್ ಜನಕ್ಕೆ. ಯು ಡೋಂಟ್ ಬೈ ಜ್ಯುವೆಲರಿ ಇಫ್ ಯು ಹ್ಯಾವ್ ಮನಿ ಆಲ್ಸೋ. ಯು ಟೇಕ್ ಜ್ಯುವೆಲರಿ ಟು ಬೈ ಫ್ರಮ್ ಮೀ, ಬಟ್ ಯು ಬೈ ಗೋಲ್ಡ್ ಬಿಸ್ಕಿಟ್ ಅಂಡ್ ಕಾಯಿನ್ಸ್ ಅಂಡ್ ಕೀಪ್ ಇನ್ ಯುವರ್ ಲಾಕರ್. ಅದು ಬೆಟರ್ ಅಲ್ಲ? ಅದು ಬೆಟರ್ ಸರ್. ಈಗ ಹಾಕೊಂಡೋಗಿ ಎಷ್ಟು ರಿಸ್ಕ್ ಇದೆ, ಲೈಫ್ ರಿಸ್ಕ್ ಇದೆ, ಎಲ್ಲ ಇದೆ. ಮತ್ತೆ ಅದು ಮೇಕಿಂಗ್ ಚಾರ್ಜಸ್ ಅದು ಇದು ವಾಪಸ್ ಕೊಟ್ಟರೆ ಕೂಡ ಫುಲ್ ರೊಕ್ಕ ಬರಲ್ಲ. ಅದಕ್ಕೋಸ್ಕರ ಸರ್ ಭಾಳ ಬೇಸಿಸ್ ಇಸ್ ದ ಬೆಸ್ಟ್ ಐಟಮ್ ರೈಟ್ ನಾವು. ಗೋಲ್ಡ್ ಬೈ ಮಾಡಬೇಕಂದ್ರೆ ಇದು ಮಾಡಕ್ಕೆ ಹಾಕೋಬೇಕು, ಬಿಸ್ಕಿಟ್ ಲಾಕರಲ್ಲಿ ಇಟ್ಕೋಬೇಕು. ದಟ್ ಇಸ್ ವಾಟ್ ಯು ವಾಂಟ್ ಟು ಟೆಲ್. ಇದು ರೇಟ್ ಹಿಂಗೆ ಬೆಳೀತಿದ್ರೆ ಇದು ಬೆಸ್ಟ್ ಆಪ್ಷನ್ ಆಗುತ್ತೆ ಅಷ್ಟೇ. ಹೌದು ಸರ್, ಎಲ್ಲರೂ ಇದಕ್ಕೆ ಬರ್ತಾರೆ. ಕರೆಕ್ಟ್, 100% ಸರ್. ಫೈನ್ ದಟ್ ನೀವು ಕರೆಕ್ಟ್ ಲೈನ್ ಚೂಸ್ ಮಾಡಿದ್ದೀರಿ ಈಗ. ಹೌದು ಸರ್, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಿಸಿಟಿಂಗ್ ಅಸ್ ಸರ್. ಥ್ಯಾಂಕ್ ಯು.